ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವಿಹಾನ್. ನಾನು ಇವತ್ತು ಇನ್ನೊಂದು ಆಡಿಷನ್ ಪೋಸ್ಟರ್ ತಗೊಂಬಂದಿನಿ. ಈ ಒಂದು ಆಡಿಷನ್ ಪೋಸ್ಟರ್ ಹೌದು, ತುಂಬಾ ದಿನಗಳಾದ್ಮೇಲೆ ಆಡಿಷನ್ ಪೋಸ್ಟರ್ ತುಂಬಾ ಜೆನ್ಯೂನ್ ಅನ್ಸಿದ್ರೆ ಮಾತ್ರ ಇದೇ ತರ ಆಡಿಷನ್ ಪೋಸ್ಟರ್ಗಳು ಸಿಗ್ತಾ ಇರುತ್ತೆ. ಫೈನ್, ಓಕೆ. ಈ ಒಂದು ಆಡಿಷನ್ ಪೋಸ್ಟರ್ ಬಂದ್ಬಿಟ್ಟು ಯಾವುದು ಪ್ರೊಡಕ್ಷನ್ ಪಿಕ್ಚರ್ಸ್ ಅಂದ್ರೆ ಸುಖಧಾರೆ ಪಿಕ್ಚರ್ಸ್ ಅಂತೆ, ಅವರ ಒಂದು ಪ್ರೊಡಕ್ಷನ್ ಬರ್ತಾ ಇದೆ. ಅಂಡ್ ಜಿ ಕನ್ನಡದವರು ಆಡಿಷನ್ ಮಾಡ್ತಾ ಇದ್ದಾರೆ. ಆಡಿಷನ್ಸ್ ಅಲ್ಲಿ ಎಷ್ಟು ಏನು ಏಜ್ ಲಿಮಿಟ್ಸ್ ನೋಡ್ತಾ ಇದ್ದಾರೆ, ಯಾವ ಸೀರಿಯಲ್ ನೋಡ್ತಾ ಇದ್ದಾರೆ, ಐ ಮೀನ್ ಏನು ಹಿಸ್ಟೋರಿಕಲ್ ಅಥವಾ ಸೋಷಿಯಲ್ ಸೀರಿಯಲ್ಸ್ ಅಥವಾ ಈ ತರದ್ದು ಯಾವ ತರದ ಒಂದು ಸೀರಿಯಲ್ಗೆ ಆರ್ಟಿಸ್ಟ್ಗಳನ್ನ ಹುಡುಕ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಇಂಪಾರ್ಟೆಂಟು ನಿಮ್ಮ ಒಂದು ಲೈಕ್, ಯಾಕೆಂದರೆ ನೀವು ಹೆಚ್ಚು ಲೈಕ್, ಯಾಕೆಂದರೆ ತುಂಬ ಜನ ನೋಡ್ತಾ ಇರ್ತೀರ, ಲೈಕ್ ಕೊಡ್ತಾ ಇರಲ್ಲ. ಸೊ ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನನಗೆ ತುಂಬ ಅಂದರೆ ವಿಡಿಯೋ ಮಾಡೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಫೈನ್, ನಾನು ಸ್ಟಾರ್ಟ್ ಮಾಡೋಣ. ಎಸ್ ಅಡಿ ಜಿ ಕನ್ನಡ ಆಡಿಷನ್ ಕಾಲ್ ಅಂತ ಇದೆ. ಜಿ ಕನ್ನಡದಲ್ಲಿ ಪೌರಾಣಿಕ ಮತ್ತು ಐತಿಹಾಸಿಕ ಧಾರಾವಾಹಿಗೋಸ್ಕರ ಕಲಾವಿದರ ಆಯ್ಕೆ ನಡೆಸಲಾಗುತ್ತದೆ ಅಂತ ಅವರ ಒಂದು ಪೋಸ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಯ್ತಾ, ಆದ್ಯತೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಆರ್ಟಿಸ್ಟ್ಗಳಿಗೆ? ಸ್ಪಷ್ಟವಾಗಿ ಕನ್ನಡ ಮಾತಾಡಲು ಬರುವ ಕಲಾವಿದರು ಮಾತ್ರ ಬೇಕು. ಅವ್ರಿಗೆ ಸ್ಪಷ್ಟವಾಗಿ ಕನ್ನಡ ಮಾತಾಡಕ್ಕೆ ಬರ್ಬೇಕಂತೆ ಅಂತವ್ರು ಟ್ರೈ ಮಾಡ್ಬೋದು. ಆಯ್ತಾ, ಅಂಡ್ ನಮಗೆ ಕಲಾವಿದರ ಪ್ರೊಫೈಲ್ ಮತ್ತು ಇತ್ತೀಚಿನ ಒಂದು ವಿಡಿಯೋ ಕ್ಲಿಪ್ ಅನ್ನು ವಾಟ್ಸಪ್ ಮಾಡಿ ಅಥವಾ ಮೇಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಕೊಟ್ಟಿದ್ದಾರೆ, ಡೋಂಟ್ ವರಿ, ನಾನು ನಂಬರ್ನ ಕೊಡ್ತೀನಿ, ನಿಮ್ಗೆ ಹೇಳ್ತೀನಿ. ಟೋಟಲ್ ಅವರು 4 ನಂಬರ್ ಕೊಟ್ಟಿದ್ದಾರೆ. ಆ ಒಂದು 4ಅಲ್ಲಿ ಫಸ್ಟ್ನೇ ಒಂದು 2ನೇ ಅಂದ್ರೆ 4th ನಂಬರ್ಗೆ ವಾಟ್ಸಪ್ ಇಲ್ಲ ಅಂತ ಅನ್ಕೋತೀನಿ. 2 ನಂಬರ್ ಕೊಟ್ಟಿರ್ತೀನಿ. 2 ನಂಬರ್ಗೆ ನೀವು ಟ್ರೈ ಮಾಡ್ಬೋದು. ಜಸ್ಟ್ ನೀವೇನ್ ಮಾಡಿ ಅಂದ್ರೆ ನಿಮ್ಮ ಒಂದು ಪ್ರೊಫೈಲ್ನ ಅವ್ರಿಗೆ ಕಳಿಸಿ ಸುಮ್ಮನಾಗ್ಬಿಡಿ. ಆಮೇಲೆ ಕಾಲ್ ಮಾಡಿಲ್ಲ, ರಿಪ್ಲೈ ಬಂದಿಲ್ಲ, ಅವ್ರ ಇಷ್ಟ. ಅವ್ರ ಕ್ಯಾರೆಕ್ಟರ್ ಸೂಟಬಲ್ ಆದ್ರೆ ಓಕೆ ಅನ್ಸಿದ್ರೆ ಮಾತ್ರ ಅವ್ರು ಕಾಲ್ ಬ್ಯಾಕ್ ಮಾಡ್ತಾರೆ. ಫೈನ್, ಓಕೆ. ಏನ್ ಏಜ್ ಅವ್ರು ಬೇಕು? ಹೌದು, ಆರ್ಟಿಸ್ಟ್ಗಳು ಬೇಕು. ಯಾವ ಒಂದು ಏಜ್ ಲಿಮಿಟ್ ಇದೆ ಅಂದ್ರೆ ಆರ್ಟಿಸ್ಟ್ಗಳು 6 ವಯಸ್ಸಿಂದ 60 ವಯಸ್ಸು ಅಂದ್ರೆ ಯಾವುದೇ ಆರ್ಟಿಸ್ಟ್ ಇರ್ಬೋದು. 6 ವಯಸ್ಸು ಮಕ್ಕಳು ಕೂಡ ಟ್ರೈ ಮಾಡ್ಬೋದು. ಇಲ್ಲಿ ಗಂಡು ಮಕ್ಕಳು, ಹೆಣ್ಮಕ್ಳು, ಕಿಡ್ಸ್ ಎಲ್ಲರೂ ಟ್ರೈ ಮಾಡ್ಬೋದು. 6ರಿಂದ 60 ವರ್ಷ ಅಂತ ಹೇಳ್ತಾ ಇದಾರೆ. ಆಯ್ತಾ, ಸೊ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ. ಒಂದು ಕಿವಿ ಮಾತು ಸೀಕ್ರೆಟ್ ಏನ್ ಗೊತ್ತಾ? ನೀವು ಇವ್ರು ಮಾಡ್ತಾ ಇರೋದು ಯಾವ ಆಡಿಷನ್ಗೋಸ್ಕರ ಹಿಸ್ಟೋರಿಕಲ್ ಮತ್ತೆ ಏನು ಐತಿಹಾಸಿಕ ಮತ್ತೆ ಪೌರಾಣಿಕ. ಓಕೆ, ಪೌರಾಣಿಕ ಮತ್ತೆ ಐತಿಹಾಸಿಕ ಸೀರಿಯಲ್ಗಳನ್ನ ಮಾಡ್ಬೇಕಾದ್ರೆ ಸ್ನೇಹಿತರೆ, ನೀವು ಆ ತರದ್ ಯಾವ್ದಾದ್ರು ಪಿಕ್ಸ್ ಗಳಿದ್ರೆ ಕಳ್ಸಿ. ಇದಕ್ಕೂ ಮುಂಚೆ ಯಾವ್ದಾದ್ರು ಐತಿಹಾಸಿಕ ಮತ್ತೆ ಪೌರಾಣಿಕ ಸೀರಿಯಲ್ಗಳಾಗಿದ್ರೆ ಕಳ್ಸಿ. ಯಾಕಂದ್ರೆ ಸ್ವಲ್ಪ ಡೌಟ್ಸ್, ಕ್ವಶನ್ಸ್ ಇರುತ್ತೆ ಈ ತರದ್ ಬಂದಾಗ. ಯಾವ ತರ ಪಿಕ್ಸ್ ಕಳಿಸ್ಬೋದು? ಇನ್ನೂ ತುಂಬಾ ಜನಕ್ಕೆ ಯಾವ ತರ ಪಿಕ್ಸ್ ಗಳನ್ನ ಕಳಿಸ್ಬೇಕು ಅಂತ ಗೊತ್ತಾಗಲ್ಲ. ಸೋಷಿಯಲ್ ಸೀರಿಯಲ್ಸ್ ಗಳಿಗೂ ಸೇಮ್ ಪಿಕ್ಸ್ ಕಳಿಸ್ತಾರೆ. ಈ ತರ ಮೈಥಾಲಜಿ ಸೀರಿಯಲ್ಸ್ ಗಳಿಗೂ ಕೂಡ ಸೇಮ್ ಈ ತರ ಕಳ್ಸೋದ್ ಬೇಡ. ಜಾಸ್ತಿ ನೀವು ಟ್ರೆಡಿಷನಲ್ ಲುಕ್ ಅಲ್ಲಿ ಇರುವಂತ ಫೋಟೋಸ್ ಕಳ್ಸಿದ್ರೆ ತುಂಬಾ ಬೆಟರ್ ಆಗಿರುತ್ತೆ ಈ ಐತಿಹಾಸಿಕ ಮತ್ತೆ ಪೌರಾಣಿಕ ಸೀರಿಯಲ್ಸ್ ಗಳಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹತ್ರ ಪಿಕ್ಸ್ ಗಳಿದ್ರೆ ಕಳಿಸಿ ಅವ್ರಿಗೆ. ಆಯ್ತಾ, ಟ್ರೆಡಿಷನಲ್ ಅಂದ್ರೆ ಲೈಕ್ ಹುಡುಗಿರಾದ್ರೆ ಸ್ಯಾರೀಸು, ಹುಡುಗರಾದ್ರೆ ಧೋತಿ, ಅಥವಾ ನೀವು ಇದಕ್ಕೂ ಮುಂಚೆ ಯಾವ್ದಾದ್ರು ಸೀರಿಯಲ್ಸ್ ಮೂವೀಸ್ ಗಳಲ್ಲಿ ಕ್ಯಾರೆಕ್ಟರ್ಸ್ ಗಳ ಪಿಕ್ಸ್ ಗಳಿದ್ರೆ ಕ್ಯಾನ್ ಸೆಂಡ್ ದೆಮ್. ಓಕೆ, ಸೊ ಆ ತರ ನೀವು ಟ್ರೈ ಮಾಡಬಹುದು. ಇದು ನನ್ನ ಒಂದು ಕಿವಿ ಮಾತಾಗಿತ್ತು ನಿಮ್ಗೆ. ಫೈನ್, ಕಾಂಟ್ಯಾಕ್ಟ್ ನಂಬರ್ ತಗೊಳ್ತೀರಾ? ಓಕೆ, 99645399 ನಂಬರ್ ಕರೆಕ್ಟ್ ಆಗಿದೆ, ಮಿಸ್ಟೇಕ್ ಇಲ್ಲ. ಗೊತ್ತಾಗಿಲ್ಲ ಅಂದ್ರೆ ರಿವರ್ಸ್ ಮಾಡಿ ಕೇಳ್ಕೊಳ್ಳಿ. ಇನ್ನೊಂದು ನಂಬರ್ ಕೊಡ್ತೀನಿ, ತಗೊಳ್ಳಿ. 8056565559 ಟ್ರೈ ಮಾಡಿ ನಿಮ್ಮ ಒಂದು ಪ್ರೊಫೈಲ್ನ ಕಳಿಸಿ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನೋಡೋಣ ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ. ಯಾರಿಗೆಲ್ಲ ಚಾನ್ಸ್ ಸಿಕ್ತು ಅಂದ್ರೆ ಅಥವಾ ನಿಮ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ತರೆ ಕಮೆಂಟ್ ನ ಮೂಲಕ ತಿಳಿಸಿ. ಯಾರಿಗೆಲ್ಲ ಈ ಒಂದು ಆಡಿಷನ್ ಇಂದ, ಈ ಒಂದು ವಿಡಿಯೋ ಇಂದ ಹೆಲ್ಪ್ ಆಗಿದೆ ಅಂತ ನನಗೆ ಗೊತ್ತು. ನಾನು ತುಂಬಾ ಖುಷಿ ಪಡ್ತೀನಿ. ಡನ್, ಸಿಗೋಣ ಮತ್ತೆ ಒಂದು ಹೊಸ ಒಂದು ಟಾಪಿಕ್ ನ ಒಂದಿಗೆ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ, ಬಾಯ್.